ಹೆಂಗಾಯ್ತಿದೆಲ್ಲ ಬೇಕು ಅಂತಲೇ ನಮ್ಮ ಅತ್ತೆಯವ್ರು ಈ ಥರ ಮಾಡಿದ್ರ ಇಲ್ಲ ಸ್ವಿಚ್ ಆನ್ ಮಾಡಿದ್ದು ಯಾರು ಒಂದು ಅರ್ಥ ಆಗ್ತಾ ಇಲ್ಲಪ್ಪ. ಶಾಂತಿ, ಶಾಂತಕ, ಶಾಂತಕ ಬಂದ್ರ? ಶಾಂತಕ ಎಲ್ಲೋಗಿದ್ರಿ ಇಷ್ಟು ದಿನ? ನನ್ನ ಬಿಟ್ಟು ಎಲ್ಲೋಗಿದ್ರಿ ಶಾಂತಕ ನೀವು? ಶಾಂತಕ ನಾನು ಬಿಟ್ಟು ಹೋಗ್ಬಿಟ್ಟಿದ್ದೀರ ಅನ್ಕೊಂಡು ಶಾಂತಕ, ಆ ದೇವ್ರ ದಯಾನಿಂದ ಶಾಂತಕ ನೀವು ವಾಪಸ್ ಬಂದ್ರ? ಇಷ್ಟು ದಿನ ಎಲ್ಲೋಗಿದ್ರಿ ಶಾಂತಕ? ಏನು ಮಾಡ್ತಾ ಇದ್ರಿ? ಇಷ್ಟು ದಿನ ಬೇಕಿತ್ತ ನೀವು ಬರೋಕ್ಕೆ? ಎಷ್ಟು ದಿನ ಆಯ್ತು ಗೊತ್ತಾ ನೀವಿಲ್ಲದೆ? ನನಗಂತೂ ಏನು ಮಾಡಬೇಕು ಏನು ಅಂತಾನೆ ಅರ್ಥ ಆಗ್ತಿದ್ದಿಲ್ಲ. ಎಲ್ಲೋಗಿದ್ರಿ ಶಾಂತಕ? ಅಯ್ಯೋ ನೀನು ಜೋರಾಗಿ ಮಾತಾಡ್ಬೇಡ, ನಾ ಎಲ್ಲಾನು ಹೇಳ್ತೀನಿ. ಯಾಕಿಷ್ಟು ಗಾಬರಿ ಪಡ್ತಾ ಇದೀಯಾ? ಇಲ್ಲ ಶಾಂತಕ, ನಿಮ್ಮನ್ನ ನೋಡಿ ತುಂಬ ಖುಷಿ ಆಗ್ತಿದೆ. ನೀವು ಎಲ್ಲೋ ಹೋಗಿದ್ರಿ ನಾನು ಬಿಟ್ಟು? ನಾನು ಎಷ್ಟು ಭಯ ಪಟ್ಬಿಟ್ಟಿದೆ ಗೊತ್ತಾ ನಾನು ಎಲ್ಲೂ ಹೋಗಿಲ್ಲ, ನಾನೆಲ್ಲ ಹೇಳ್ತೀನಿ, ಕೂತ್ಕೊಂಡು ಕೇಳಿಸ್ಕೊ. ಅವತ್ತು ನೀವು ನನ್ನ ಗಂಡನ ಫಾಲೋ ಮಾಡ್ಕೊಂಡು ಹೋದ್ರಿ, ಆಮೇಲಿಂದ ಯಾಕೆ ಬಂದಿಲ್ಲ ನೀವು? ಅದೇ ಎಲ್ಲ ಹೇಳ್ತೀನಿ ಇರು. ನಾನು ನಿನ್ನ ಗಂಡನ ಫಾಲೋ ಮಾಡ್ಕೊಂಡು ಹೋಗಿದ್ದಲ್ಲ ಅವತ್ತೇನಾಯಿತು ಅಂದರೆ, ನಾನು ಅವ್ರನ್ನ ಎಲ್ಲ ನೋಡ್ತಾ ಇದ್ದೆ, ಎಲ್ಲನೂ ಸರಿಪಡಿಸೋಣ ಅಂತ. ಇನ್ನೇನು ಅವರಿಬ್ಬರು ಬ್ರೇಕಪ್ ಮಾಡಿಸ್ಬೇಕು ಮಾತಾಡಿಸ್ಬೇಕು ಅಂತ ಅಂದ್ಕೊಂಡಿದ್ದೆ. ಅಷ್ಟೊತ್ತಿಗೆ ಏನಾಯ್ತು ಸಂತಕ? ನನ್ನ ದಿಗ್ಬಂಧನ ಮಾಡಿಸ್ಬಿಟ್ರು. ಈ ದಿಗ್ಬಂಧನ ಯಾಕೆ ಮಾಡಿದ್ರು ಏನು ಅಂತಲೇ ಅರ್ಥ ಆಗ್ತಿದ್ದಿಲ್ಲ. ಅಲ್ಲಿ ನೋಡಿದ್ರೆ ನಿಮ್ಮ ಅತ್ತೆ ಮತ್ತೆ ನಿನ್ನ ನಾದ್ನಿ. ಏನು ಹೇಳ್ತಾ ಇದ್ದೀರಾ ಶಾಂತಕ? ನಿಮ್ಮನ್ನ ದಿಗ್ಬಂಧನ ಮಾಡಿದ್ರಾ? ಯಾರು, ನಮ್ಮ ಅತ್ತೆ ನಾದ್ನಿನ? ಸರಿತನಾ? ಅವರೇ ನನ್ನ ದಿಗ್ಬಂಧನ ಮಾಡಿದ್ದಾರೆ. ನಾನು ಎಷ್ಟೋ ಬೇಡ್ಕೊಂಡೆ ಗುರುಜಿ ಹತ್ರ, ನನ್ನ ಬಿಟ್ಬಿಡಿ, ನಾನು ಇನ್ನೂ ಕೆಲಸ ಇದೆ, ನನಗೆ ಇದು ಮಾಡಬೇಕು ಅದು ಮಾಡಬೇಕು. ಇಲ್ಲ, ನಾನು ಆತ್ಮನ ಬಂಧನ, ಕೆಟ್ಟ ಆತ್ಮ ಆಗಲಿ ಒಳ್ಳೆ ಆತ್ಮ ಆಗಲಿ ನಾನು ಬಂಧನ ಮಾಡೇ ಮಾಡ್ತೀನಿ. ಅದು ನನ್ನಲ್ಲಿ ನಾನು ಮಾಡ್ಕೊಂಡಿರೋ ಇದು ಅಂದ್ಕೊಂಡು ಅವರು ನನ್ನ ಬಂಧನ ಮಾಡಿದ್ರು. ನಿಮ್ಮ ಅತ್ತೆಯವ್ರಿಗೆ ಹೆಂಗೆ ವಿಷಯ ಗೊತ್ತಾಯಿತು ಅಂತ ನನಗೆ ಗೊತ್ತಾಗಿಲ್ಲ. ಯಾರು ಹೇಳಿದ್ರು ಏನು ಅಂತಲೂ ನನಗೆ ಗೊತ್ತಾಗಿಲ್ಲ. ಆಮೇಲೆ ನಿಧಾನಕ್ಕೆ ಯೋಚನೆ ಮಾಡ್ತಾ ಇದ್ದೆ, ನೀವು ಮಾತಾಡೋದನ್ನ ಕದ್ದು ಕೇಳಿಸ್ಕೊಂಡಿದ್ದಾರೆ. ಅದು ನನಗೆ ಫೀಲ್ ಬರ್ತಾ ಇತ್ತು, ಕದ್ದು ಕೇಳಿಸ್ಕೊಂಡಿರೋ ಫೀಲ್. ಅದನ್ನು ಯೋಚನೆ ಮಾಡೋದಕ್ಕೆ ನನಗೆ ಗೊತ್ತಾಯಿತು. ಅತ್ತೆಯವ್ರು ಕದ್ದು ಕೇಳಿಸ್ಕೊಂಡಿದ್ರಾ? ಯಾರ ಜೊತೆಗೆ ಏನು ಮಾತಾಡುವಾಗ? ನೀನು ಭಾಗ್ಯ ಅವತ್ತು ಮಾತಾಡ್ತಿರ್ತಿಲ್ವಾ ನನ್ನ ವಿಷಯ ಅಲ್ಲ, ಅದನ್ನೆಲ್ಲ ಕದ್ದು ಕೇಳಿಸ್ಕೊಂಡಿದ್ದಾರೆ. ಕದ್ದು ಕೇಳಿಸ್ಕೊಂಡು ಇಷ್ಟು ಧೈರ್ಯ ಇಲ್ಲಿಂದ ಬರ್ತಾ ಇದೆಯಾ ಅವಳಿಗೆ, ಇದಕ್ಕೆಲ್ಲ ಇದ ಕಾರಣ ಅಂತ ಹೇಳ್ಬಿಟ್ಟು ನನಗೆ ಗೊತ್ತಿರೋ ಗುರುಜಿ ಹತ್ರ ಹೋಗಿ ಬರ್ತೀನಿ ಅಂತ ಹೋಗಿ ನನ್ನ ದಿಗ್ಬಂಧನ ಮಾಡಿಸ್ಬಿಟ್ರು. ನಾನು ಇನ್ನೇನು ನಿನ್ನ ಸಂಸಾರನ ಸರಿ ಮಾಡಬೇಕು, ನಿನ್ನ ಗಂಡಗೆ ಬುದ್ಧಿ ಕಳಿಸ್ಬೇಕು ಅನ್ನೋಷ್ಟಿಗೆ ಈ ಗುರುಜಿ ನನ್ನ ಬಂಧನ ಮಾಡಿದ್ರು. ನಾನು ಎಷ್ಟೋ ಬೇಡ್ಕೊಂಡೆ, ಬೇಡ ನನ್ನ ಬಿಟ್ಬಿಡಿ, ನಾನು ಇನ್ನೂ ತುಂಬ ಕೆಲಸ ಇದೆ ಹಂಗೆ ಹಿಂಗೆ ಅಂತ. ನಾನು ಬಿಟ್ಟೇ ಇಲ್ಲ, ಅವರು ನನ್ನ ಬಂಧನ ಮಾಡ್ತಾ ಇದ್ದಾರೆ. ಅದಕ್ಕೆ ನಾನು ಹೇಳಿದೆ. ಏನು ಹೇಳ್ರಿ? ಎಷ್ಟೇ ಜನ್ಮ ಆದರೂ ನಿಮ್ಮನ್ನ ನಾನು ಬಿಡೋದಿಲ್ಲ, ನಿಮ್ಮಿಬ್ಬರನ್ನ ನಾನು ಬಿಡೋದಿಲ್ಲ. ಎಷ್ಟು ಈಸಿಯಾಗಿ ಬಂಧಿಸಿದ್ರು, ಎಲ್ಲ ತಪ್ಪನ್ನು ನನ್ನ ಮೇಲೇನೆ ಹಾಕಿದ್ರು. ನಾನು ಕೆಟ್ಟೋಳಂತೆ, ನಾನು ನಿನಗೆ ಹಿಂಸೆ ಕೊಡ್ತಾ ಇದ್ದೀನಿ ಅಂತೆ. ಆ ಗುರುಜಿ ತುಂಬ ಒಳ್ಳೆಯವರೇ, ಆ ಗುರುಜಿ ಹತ್ರ ಎಲ್ಲ ಹೇಳ್ಕೊಂಡಿದ್ದಾರೆ. ನಾನು ನಿನಗೆ ಮೈಗೆ ಬಂದು ಹಿಂಸೆ ಕೊಡ್ತಾ ಇದ್ದೀನಂತೆ, ಎಲ್ಲ ಮಾಡಿಸ್ತಾ ಇದ್ದೀನಂತೆ, ಅವ್ರೇನು ಮಾಡ್ತಾ ಇಲ್ಲ ಅಂತ ಆ ಥರ ತಪ್ಪಾಗಿ ಗುರುಜಿ ಹತ್ರ ಎಲ್ಲ ಮಾತಾಡಿದ್ದಾರೆ ಅವರು ಮೊದಲೇ. ನಾನು ಎಷ್ಟೇ ಹೇಳಿದ್ರು ದೆವ್ವಗಳ ಮಾತು ನಾನು ನಂಬೋಷ್ಟು ನಂಬ್ತೀನಿ, ಅಧಿಕವಾಗಿ ನಂಬಲ್ಲ, ನಾನು ಮೂರ್ಖವಾಗ್ತೀನಿ ಅಂತ ಹೇಳ್ಬಿಟ್ಟು ನನ್ನ ಬಂಧನ ಮಾಡಿದ್ರು. ಇಷ್ಟೆಲ್ಲ ಮಾಡಿದ್ಮೇಲೆ ನನ್ನ ಒಂದು ಬಾಟ್ಲಲ್ಲಿ ಬಂಧನ ಮಾಡಿದ್ರು. ಬಾಟ್ಲಲ್ಲಿ ಬಂಧನ ಮಾಡಿ ಇಲ್ಲೇ ತಂದಿಟ್ಟಿದ್ರು. ನಾನು ಎಷ್ಟೇ ಬಾಟ್ಲಲ್ಲಿ ಕಿರ್ಚ್ಕೊಂಡ್ರು ಯಾರಿಗೂ ಕೇಳಿಸಲ್ಲ, ಅದು ಬಾಟ್ಲಲ್ಲಿ ಬಂಧನ ಆಗಿರ್ತೀನಲ್ಲ. ಆದರೆ ಏನೇನು ನಡೀತಾ ಇತ್ತು ಎಲ್ಲ ನನಗೊಂದೊಂದು ಸ್ವಲ್ಪ ಅರ್ಥ ಆಗ್ತಿತ್ತು. ಆದರೆ ನನಗೆ ಕಣ್ಮುಂದೆ ಮಾತ್ರ ಆಗೋದು ಕಾಣ್ತಾ ಇತ್ತು. ಹಿಂಗೆ ನೀನೇನು ಮಾಡ್ತಿದ್ದೆ, ಅನುಭವಿಸ್ತಿದ್ದೆ, ಅದೆಲ್ಲ ಅರ್ಥ ಆಗ್ತಿದ್ದಿಲ್ಲ. ಅಷ್ಟೊತ್ತಿಗೆ ನಿನ್ನ ಯಾರೋ ನಿಮ್ಮ ಅತ್ತೆಯವ್ರ ತಮ್ಮ ಬಂದಲ್ಲ, ಅವನು ಮಾಡಿರೋ ಕಿತಾಪತಿ ಕೆಲಸಗಳೆಲ್ಲ ನನಗೆ ಸ್ವಲ್ಪ ಗೊತ್ತಾಯಿತು. ಆಮೇಲೆ ಅವನಿಗೂ ಬುದ್ಧಿ ಕಳ್ಸೋಣ ಅನ್ಕೊಂಡೆ, ಅವನೇ ತಾನೇ ಬಿಡುಗಡೆ ಮಾಡಿದ್ದು. ಇವನು ರೂಮಿಗೆ ಬಂದ, ಅಲ್ಲಿ ಅವನಿಗೆ ಸರಾಯಿ ಬಾಟ್ಲು ಕಾಣ್ತು. ನನ್ನ ಸರಾಯಿ ಬಾಟ್ಲಲ್ಲಿ ಬಂಧನ ಮಾಡಿದ್ದಕ್ಕೆ ಏನೋ ಒಂದು ಒಳ್ಳೇದಾಯಿತು. ಇಲ್ಲ ಅಂದರೆ ನನ್ನ ಯಾರು ಬಂಧಿಸೋಕ್ಕಾಗ್ತಿದ್ದಿಲ್ಲ. ಇವ್ರು ಏನು ಮಾಡಿದ್ದಾರೆ, ಇವ್ರು ಎಷ್ಟು ದೊಡ್ಡರಂದರೆ ನನ್ನ ಅಲ್ಲೇ ಇಟ್ಬಿಟ್ಟಿದ್ದಾರೆ ಓಪನ್ ಆಗಿ. ಈ ಬಾಟ್ಲನ್ನು ನೀನು ನೋಡಿಲ್ವಾ ಶಾಂತಿ? ಅವತ್ತು ನಮ್ಮ ಅತ್ತೆಯವರು ಅದೇ ಬಾಟ್ಲು ತಂದರು. ನಾನು ಕೇಳಿದೆ ಏನಿದು ಬಾಟ್ಲು ಅಂತ. ಅವತ್ತು ಕೂಡ ನನ್ನ ಜೊತೆ ಜಗಳ ಆಡಿ ನಿನಗೆ ಯಾಕೆ ಹಂಗೆ ಹಿಂಗೆ ಅಂತ ಹೊಡೆದು ಹಾರಾಡಿದ್ರು ಶಾಂತಕ್ಕ. ಆ ಬಾಟ್ಲು ನಾನು ಕಿತ್ಕೊಂಡು ಹೊಡೆದಿದ್ರೆ ನೀವು ಬಂಧನದಿಂದ ಆಚೆ ಬರ್ತಾ ಇದ್ರಾ? ಅಷ್ಟು ನನಗೆ ಗೊತ್ತಾಗಿಲ್ಲ. ಆದರೆ ಮಾತ್ರ ನಿಮ್ಮನ್ನ ನಾವು ಸುಮಾರು ಕಾಯ್ದು, ಇವತ್ತು ಬರ್ತಾರೆ, ನಾಳೆ ಬರ್ತಾರೆ, ನಾಡ್ದು ಬರ್ತಾರೆ ಅಂತ ನೀವು ಬಂದೇ ಇಲ್ಲ. ಆದ್ರೂ ಆ ಬಾಟ್ಲಲ್ಲಿ ಇದ್ರ, ನಾನು ಅವತ್ತೇ ಆ ಬಾಟ್ಲನ್ನು ಏನಾದರೂ ಮಾಡಿದರೆ ನಾನು ಆ ಬಾಟ್ಲು ನೋಡ್ತಾ ಇದ್ದೆ, ಹಾಗೆ ಕ್ಲೀನ್ ಮಾಡ್ಕೊಂಡು ಹೋಗ್ತಾ ಇದ್ದೆ ಅಷ್ಟೇ. ಇದೇನು ಏನು ಅಂತಲೂ ಅಬ್ಸರ್ವ್ ಮಾಡ್ತಾ ಇದ್ದಿಲ್ಲ ನಾನು. ಇರ್ಲಿ ಬಿಡು, ಎಲ್ಲ ಈಗ ನಾನು ಬಂದಾಯ್ತಲ್ಲ, ಇನ್ನು ಅವ್ರಿಗೆ ಇದೆ ಪೂಜೆ. ಇವಾಗಲೂ ಅಷ್ಟೇ ನಿನಗೆ ತಲೆನೋವು ಆಗದಿದ್ರೆ ಕೆಲಸ ಮಾಡು ಅಂತಾರೆ. ಸರಿಯಾಗಿ ಬಾಯಿ ತೋರಿಸಿ ಬಂದಿದ್ದೀನಿ. ನಾಲ್ಕು ಮಾತಾಡಿದ್ರೆ ಬಾಯಿ ಮುಚ್ಚುತ್ತಾರೆ. ಹಲ್ಲು ಉದ್ರಿಸೋದು ಇನ್ನೂ ಒಂದೆರಡು ಕೊಟ್ರೆ ಸರಿ ಆಗ್ತಾರೆ. ನೀನು ಹಿಂಗಿರೋದಕ್ಕೆ ಅವರು ಇದು ಮಾಡಿದ್ದು. ಇಷ್ಟು ದಿನ ನಾನಿಲ್ಲದೆ ಹೆಂಗಿದ್ದು ಏನೋ. ಸದ್ಯಕ್ಕೆ ನಿನ್ನ ಗಂಡಂದು ಯಾರು ಭಾವ ಅವ್ನು ಬಂದು ಬಾಟ್ಲು ತಗೊಂಡೋಗಿ ನ್ಯೂ ಇಯರ್ಗೆ ಅಂತಾನೆ ಪಾರ್ಟಿ ದಿನ ನೋಡು ನಾನು ಬಿಡುಗಡೆ ಆಗಿದ್ದೀನಿ. ಆ ಬಾಟ್ಲಲ್ಲಿ ಏನಿಲ್ಲ ಅಂತ ತೆಗೆದು ಎಸ್ತಿದ್ದಾನೆ. ನಾನು ಬಂಧನದಿಂದ ಆಚೆ ಬಂದಿದ್ದೀನಿ. ಅಂದರೆ ಆ ಬಾಟ್ಲನ್ನ ಎತ್ಕೊಂಡು ಹೋಗಿದ್ರಾ ಅವರು?
ಆ ಬಾಟ್ಲನ್ನ ಎತ್ಕೊಂಡು ಹೋಗಿದ್ದ. ಎತ್ಕೊಂಡು ಹೋಗಿ ಎಲ್ಲ ಬಾಟ್ಲುಗಳು ಕುಡಿದು ಒಂದೆರಡು ದಿವಸ ಆದ್ಮೇಲೆ ನಾನು ಇವತ್ತು ತೆಗಿತಾನೆ ಅಂತ ಅನ್ಕೊಂಡಿದ್ದೆ. ನೋಡಿದ್ರೆ ಲಾಸ್ಟಿಗೆ ಅದೇ ನನ್ನ ಬಾಟ್ಲು ತೆಗೆದು ಬಿಡುಗಡೆ ಮಾಡ್ದೆ. ಇದರಲ್ಲಿ ಏನಿಲ್ಲ ಅಂತ ಹೇಳ್ಬಿಟ್ಟು ನಿನ್ನ ಗಂಡನೇ ತೆಗೆದಿಸ್ತಾ ನಾನು ಬಂಧನದಿಂದ ಹೊರಗಡೆ ಬಂದೆ. ಯಪ್ಪ, ಇಷ್ಟೆಲ್ಲ ಆಯ್ತಾ ಶಾಂತಕ್ಕ? ನನಗೆ ನಿಜವಾಗ್ಲೂ ಗೊತ್ತಿಲ್ಲ. ನಾನು ಭಾಗ್ಯನ ಹತ್ರ ಎಷ್ಟು ಕೇಳ್ಕೊಂಡೆ ಗೊತ್ತಾ, ನಾನು ಶಾಂತಕ್ಕ ಬಂದಿಲ್ಲ ಹಂಗೆ ಹಿಂಗೆ ಅಂತ. ಅವಳು ಕೂಡ ಎಷ್ಟು ಪ್ರಯತ್ನ ಮಾಡಿದ್ಲು. ಅವಳು ಕೂಡ ಆಮೇಲೆ ಹೇಳ್ದು ಶಾಂತಕ್ಕನ ಯಾರೋ ಬಂಧನ ಮಾಡಿರ್ಬೋದು ಅಂತ. ಅವಳಿಗೊಂದು ಡೌಟ್ ಬಂತು. ಆಮೇಲೆ ಅವಳು ಏನು ಮಾಡಿದ್ಲು, ನಿಮ್ಮ ಊರ ಕಡೆ ಹೋಗಿದ್ಲು. ನಿಮ್ಮ ಊರ ಕಡೆ ಹೋಗಿ ತುಂಬ ಕಷ್ಟಪಟ್ಲು ಶಾಂತಕ್ಕ ನಿಮ್ಮನ್ನ ಹುಡ್ಕಕ್ಕೆ. ಭಾಗ್ಯ ನಮ್ಮೂರಿಗೆ ಹೋಗಿದ್ಲ, ನಮ್ಮ ಮನೆಗೆ ಹೋಗಿದ್ಲ. ಹೋಗಿದ್ಲು. ಹೋಗಿ ಅಲ್ಲಿ ಶಾಂತಕ್ಕ ಅಂತ ಹೇಳ್ತಾ ಇದ್ದಾರೆ. ಯಾರಿಗೂ ಗೊತ್ತಿಲ್ಲ ಅಂತ ಹೇಳ್ತಿದ್ದಾರಂತೆ. ಆದರೆ ನಿಮ್ಮ ಹೆಸರು ಚಿನ್ನು ಅಕ್ಕನಾ? ಹೌದಮ್ಮ, ನಾನು ಹೇಳೋದೇ ಮರ್ತೋಗಿದ್ದೆ. ನನ್ನ ಅಲ್ಲಿ ಎಲ್ಲರೂ ಚಿನ್ನು ಅಕ್ಕನೇ ಅಂತಾನೆ ಕರೆಯೋದು. ಚಿನ್ನು ಅಕ್ಕ ಅಂತ ಕರೀತಾರೆ. ಯಾಕಂದ್ರೆ ನನ್ನ ಅಲ್ಲಿ ಶಾಂತಕ್ಕ ಅಂತ ಯಾರು ಕರೆಯಲ್ಲ, ಶಾಂತ ಅಂತಾನು ಯಾರು ಕರೆಯಲ್ಲ. ಅದಕ್ಕೆ ಶಾಂತಕ್ಕ ಅಂತ ಗೊತ್ತಿಲ್ಲ. ನಾನು ಮೊದಲೇ ಹೇಳಬೇಕಿತ್ತು. ತುಂಬ ಕಷ್ಟಪಟ್ಲೇನೋ ಶಾಂತಿ. ಏನಾಯ್ತು ಅಲ್ಲಿ ಹೋಗಿ? ಭಾಗ್ಯ ಏನಂದ್ಲು? ಭಾಗ್ಯ ಅಂತೂ ಇಂತೂ ಆ ಚಿಕ್ಕ ಹುಡುಗ ಯಾರೋ ಹೇಳಿದ್ರಂತೆ, ಅವ್ರ ಹೆಸರು ಚಿನ್ನು ಅಕ್ಕ, ಬನ್ನಿ ತೋರಿಸ್ತೀನಿ ಅಂತ. ಅಯ್ಯೋ ಹೌದಾ? ತುಂಬ ಮಿಸ್ ಮಾಡ್ಕೋತೀನಿ ಆ ಪುಟಾಣಿನ. ಸುಮಂತ್. ಹೌದಾ ಅಕ್ಕ, ಸಾರಿ ಅಕ್ಕ. ಆಮೇಲೆ ಏನಾಯ್ತು? ನಿಮ್ಮ ತಂದೆಯವರು ತುಂಬ ವಯಸ್ಸಾಗಿದ್ದಾರಂತೆ. ಅವರು ಇವತ್ತು ನಾಳೆ ನಾಡ್ದಂಗೆ ಇದ್ದಾರೆ ಅಂತ ಭಾಗ್ಯನವ್ರಿಗೆ ಹೇಳ್ದು ನನಗೆ. ಮತ್ತು ಈ ವಿಷಯನೂ ಹೇಳ್ದು, ನಿಮ್ಮ ತಂದೆಯವರು ಅನಾಥಾಶ್ರಮಕ್ಕೆ ಆಸ್ತಿನ ಮತ್ತು ಜಮೀನನ್ನ ಬರೆದುಕೊಡ್ತಾ ಇದ್ದಾರಂತೆ. ಅವ್ರಿಗೆ ಸ್ವಂತದವ್ರು ಯಾರೂ ಇಲ್ಲ, ಇನ್ನು ನನ್ನ ಮಗಳೇ ಇಲ್ಲ ಅಂತ ಹೇಳ್ಬಿಟ್ಟು ಈ ನಿರ್ಧಾರ ತಗೊಂಡಿದ್ದಾರಂತೆ. ಈ ವಿಷಯ ಇನ್ನೊಂದ್ಸಲಿ ಬಂದರೆ ತಿಳಿಸು ಅಂತ ಹೇಳಿದ್ರು. ಅಂದ್ರೆ ನಾನು ಆತ್ಮ ಆಗಿರೋದು ಭಾಗ್ಯ ನಮ್ಮ ಅಪ್ಪನಿಗೆಲ್ಲ ಹೇಳಿದಾಳ? ಹೇಳಿದ್ದಾಳೆ ಶಾಂತಕ್ಕ. ಆದರೆ ಯಾಕೆ ಹೇಳಿದ್ದಾಳೆ ಅಂತ ನಾನು ಹೇಳ್ತೀನಿ. ಯಾಕಂದರೆ ದಿಗ್ಬಂಧನ ಯಾಕೆ ಮಾಡ್ತಾರೆ ಅಂದರೆ, ಹೆಣ್ಣು ಮಕ್ಕಳನ್ನ ಮದುವೆ ಆಗಿಲ್ಲದ ಹೆಣ್ಣು ಮಕ್ಕಳನ್ನ ದೆವ್ವ ಆಗಿರ್ತಾರೆ ಅಂತ ದಿಗ್ಬಂಧನ ಮಾಡ್ತಾರೆ ಅವ್ರ ಊರ ಕಡೆ. ನಮ್ಮ ಊರ ಕಡೆ ಎಲ್ಲ ಹಾಗೆ ಮಾಡ್ತಾರೆ. ಅದಕ್ಕೆ ನಿಮ್ಮ ಊರ ಕಡೆ ನಿಮ್ಮ ತಂದೆ ಮಾಡಿರ್ಬೋದು ಅಂತ ಅನಿಸಿ ಆ ಅಪ್ಪನ ಹತ್ರ ಹೋಗಿ ಕೇಳಿದ್ರು, ನಿಮ್ಮ ಮಗಳನ್ನ ನೀವು ದಿಗ್ಬಂಧನ ಮಾಡಿದ್ದೀರಾ ಇಲ್ವಾ ಅಂತ. ಅದಕ್ಕೆ ಇಷ್ಟೆಲ್ಲ ಆದಮೇಲೆ ಅವರು ಎಲ್ಲ ಹೇಳಲೇಬೇಕಾಯ್ತಲ್ವಾ. ತುಂಬ ಬೇಜಾರಾದರು ನಿಮ್ಮ ತಂದೆ ಈ ವಿಷಯ ಎಲ್ಲ ತಿಳಿದು. ಅವಾಗ ಈ ವಿಷಯ ಎಲ್ಲ ಮನೆ ಮಾರೋ ವಿಷಯ ಎಲ್ಲ ಅವಾಗ ಹೇಳಿದ್ರಂತೆ. ಹೌದಾ? ಹೋಗ್ಲಿ ಬಿಡಿ, ಎಷ್ಟು ಹುಡುಕಿದ್ದೀರಾ ಅಂತ ಗೊತ್ತಾಗ್ತಾ ಇದೆ ನನಗೂ. ಆದ್ರೂ ಭಾಗ್ಯ ನಿನ್ಗೆ ಒಳ್ಳೆ ಸ್ನೇಹಿತೆ. ಯಾಕಂದ್ರೆ ಎಷ್ಟು ಸಹಾಯ ಮಾಡ್ತಾಳೆ ಗೊತ್ತಾ? ಹೌದು, ಭಾಗ್ಯ ಬಿಟ್ಟರೆ ನಾನು ಯಾರ ಹತ್ರ ಏನೂ ಶೇರ್ ಮಾಡ್ಕೊಳ್ಳಲ್ಲ. ನನಗೆ ಅವಳಂದರೆ ಎಲ್ಲ ವಿಷಯನ ಹೇಳ್ಕೊಂಡ್ರೆ ಸ್ವಲ್ಪ ಧೈರ್ಯ ಕೊಡ್ತಾಳೆ. ಆ ಥರ ಧೈರ್ಯ ಯಾರು ಕೊಡೋದು ಇರ್ತಿಲ್ಲ. ಈಗ ನೀವಿದ್ದೀರಾ. ಇನ್ನು ಚಿಂತೆ ಮಾಡಬೇಡ ಶಾಂತಿ, ಎಲ್ಲದಕ್ಕೂ ಪರಿಹಾರ ಇದೆ. ನಾನು ಏನೇನು ಮಾಡಬೇಕು ಒಂದಾಗಿ ಮಾಡ್ತೀನಿ. ನನ್ನ ಆಸೆ ಇನ್ನೂ ಮುಗ್ದಿಲ್ಲ. ನನ್ನ ಆಸೆ ತೀರಿಸ್ಬಿಟ್ಟೆ ನಾನು ಹೋಗೋದು. ನನಗೆ ಶಾಂತಿ ಸಿಗೋದೇ ಅವಾಗ. ಶಾಂತಿ ಸಿಕ್ಕಿಲ್ಲ ಅಂದರೆ ನನ್ನ ಎಲ್ಲೂ ಹೋಗೋಕ್ಕಾಗಲ್ಲ. ನನ್ನ ಯಾರು ಏನು ಮಾಡೋಕ್ಕಾಗಲ್ಲ. ಈಗ ನಿಮ್ಮ ಮತ್ತೆಯವ್ರಿಗೆ ಮತ್ತೆ ನೀವು ಬಂದಿರೋದು ಗೊತ್ತಾದರೆ ಬಂಧನ ಮಾಡಿಸಿದ್ರೆ? ಯಾವುದೇ ಕಾರಣಕ್ಕೂ ಇನ್ನೊಂದ್ಸಲಿ ನನ್ನ ಬಂಧನ ಮಾಡೋಕ್ಕಾಗಲ್ಲ. ಅವ್ರಿಗೆ ತಿಳಿದ್ರೂ ಬಂಧನ ಮಾಡೋಕ್ಕಾಗಲ್ಲ. ಯಾಕಂದ್ರೆ ಗುರುಜಿ ಯಾವುದೇ ದೆವ್ವ ಆಗಲಿ 6 ತಿಂಗಳಿಗೆ ಒಂದ್ಸಲಿ ಬಂಧನ ಮಾಡಿರೋ ದೆವ್ವನ ಮತ್ತೆ ಅವರು ಬಂಧನ ಮಾಡಲ್ಲ. ಇಲ್ಲಿ ಇರುವಂತ ಯಾರೂ ಇಲ್ಲ ಆ ಥರ ಬಂಧನ ಮಾಡೋರು. ಅವರೊಬ್ಬರೇ, ನನಗೂ ತಿಳಿದಿರೋರು ಅವರೊಬ್ಬರೇ. ನಾನೆಲ್ಲ ನೋಡಿದ್ದೀನಿ, ನನಗೆಲ್ಲ ತಿಳಿದಿದೆ ಅವ್ರ ಬಗ್ಗೆ. ಇನ್ನು ಅವ್ರು ಮಾಡೋದಿಲ್ಲ. ಹೌದಾ? ತುಂಬ ಒಳ್ಳೇದಾಯ್ತಪ್ಪ. ಅತ್ತೆಯವ್ರಿಗೆ ಗೊತ್ತಿದ್ರು ಏನಿಲ್ಲ ಅಂತ ಅರ್ಥ ಆಗ. ಹೌದು, ಇನ್ನೇನು ತೊಂದರೆ ಇಲ್ಲ. ಅವ್ರಿಗೆ ಗೊತ್ತಿದ್ರು ಏನು ಮಾಡ್ಕೊಳಕ್ಕಾಗಲ್ಲ, ಏನು ಮಾಡೋಕ್ಕಾಗಲ್ಲ. ದೇವರು ಒಳ್ಳೆಯವ್ರಿಗೆ ಒಳ್ಳೇದೇ ಮಾಡೋದು, ಕೆಟ್ಟವ್ರಿಗೆ ಕೆಟ್ಟದೇ ಮಾಡೋದು. ಹೌದು ಶಾಂತಕ್ಕ, ಇದು ಮಾತ್ರ ನಿಜಾನೇ. ನಾನು ಅದಕ್ಕೋಸ್ಕರನೇ ಕಾಯ್ತಾ ಇದ್ದೀನಿ, ಒಂದಲ್ಲ ಒಂದಿನ ನನಗೂ ಒಳ್ಳೇದಾಗುತ್ತೆ ಅಂತ. ನಿನಗೇನು ಒಳ್ಳೇದಾಗೋದು? ಇನ್ನು ನಾನು ಬಂದಾಯ್ತಲ್ಲ, ಎಲ್ಲ ಸರಿ ಆಗುತ್ತೆ. ನಿನ್ನ ಗಂಡ ಅಲ್ಲಿ ಕುಡ್ಕೊಂಡು ಅವನ ಜೊತೆ ಓಲಾಡ್ತಾ ಇದ್ದ. ಈಗೆಲ್ಲ ಅವ್ನ ಬೇಬಿನ ನೋಡ್ಬೇಕಂತೆ. ಆ ಬೇಬಿಗೂ ಇವನಿಗೂ ನಿಮ್ಮ ಅತ್ತೆಗೂ ಎಲ್ಲರಿಗೂ ಸರಿ ಬುದ್ಧಿ ಕಲಿಸ್ತೀನಿ. ಅವರು ಇವತ್ತಿಗೆ 3 ದಿವಸ ಆಯ್ತು ಶಾಂತಕ್ಕ ಮನೆಗೆ ಬರೋದೆ. ಅಲ್ಲೇ ಇದ್ದಲ್ಲ ಕುಡ್ಕೊಂಡು ಪಾರ್ಟಿ ಮಾಡ್ಕೊಂಡು. ಇನ್ನೆಲ್ಲಿ ಅಲ್ಲೂ ಹೋಗಿಲ್ಲ, ಇವಾಗ ಅಲ್ಲಿ ಹೋಗಿದ್ದಾನೆ. ಬೇಬಿ ಅಂತೆ, ಬೇಬಿ ಎಲ್ಲ ಕೇಳಿಸ್ಕೊಂಡೆ ಬಂದೆ. ಈಗ ಏನಾಗಿರುತ್ತೋ ಏನೋ ಅಂತ ಬಂದು ನೋಡೋತಿಗೆ ಗೊತ್ತು. ನೀನು ಮೇಲಿಂದ ಬಿದ್ದಿದ್ಯಾ? ಕರೆಂಟ್ ಹೊಡಿತಲ್ಲ, ಹಂಗೆ ಕಾಲು ಜಾರಿ ಬಿದ್ದೆ. ಓಹೋ ಹೌದಲ್ಲ, ಕರೆಂಟ್ ಹೊಡೆದು ಕಾಲು ಜಾರಿ. ಕರೆಂಟ್ ಹೆಂಗ್ ಹೊಡಿತು? ಕರೆಂಟ್ ಸ್ವಿಚ್ ಆನ್ ಆಗಿತ್ತಲ್ಲ ಅದಕ್ಕೆ. ಓ, ಸ್ವಿಚ್ ಆನ್ ಆಗಿ ಬಲ್ಬ್ ಆನ್ ಅಲ್ಲಿ ಇದ್ರೆ ಕರೆಂಟ್ ಹೊಡ್ಬಿಡುತ್ತಾ? ಬಲ್ಬ್ನ ನೀರ್ ಮಾಡಿ ತಂದಿಟ್ಟಿದ್ರು ನಿಮ್ಮತ್ತೆ. ಏನ್ ಹೇಳ್ತಾ ಇದ್ದೀರಾ? ಇದೇ ಆಗಿರೋದು. ನೀರ್ ಮಾಡಿ ಇಟ್ಟಿದ್ದಾರೆ, ನೀನ್ ನೋಡಿಲ್ಲ ಅದನ್ನ. ಹಂಗೆ ನೀರನ್ನ ಹಂಗೆ ಹಾಕಿದ್ಯಾ. ನೀರಿಟ್ರೆ ಇನ್ನೇನಾಗುತ್ತೆ? ಕರೆಂಟ್ ಹೊಡೆಯುತ್ತೆ. ಅಯ್ಯೋ, ನಮ್ಮ ಅತ್ತೆ ಯಾಕೆ ಹಿಂಗೆ ಮಾಡ್ತಾ ಇದ್ದಾರೆ? ನನ್ನ ಸಾಯ್ಸಕ್ಕೆ ಏನೇನೋ ಮಾಡ್ತಿದ್ದಾರೆ. ಅವತ್ತು ದಿಂಬಲ್ಲಿ ಕೊಲೆ ಮಾಡಕ್ ಬಂದ್ರು, ಅದು ನೋಡಿದ್ರೆ ಕನಸು ಅಂತ ಆಮೇಲೆ ಏನೇನೋ ಮಾತಾಡ್ತಾ ಇದ್ದಾರೆ. ಅದು ಕನಸು ಅಲ್ಲ, ಮಣ್ಣು ಅಲ್ಲ, ಅದೆಲ್ಲ ನಿಜಾನೇ. ಹೌದು, ಅದೆಲ್ಲ ನಿಜಾನೇ. ಆದ್ರೂ ಒಂದ್ಸಲಿ ದಿಂಬಲ್ ಕೊಲ್ಲಕ್ ಹೋಗಿದ್ರು, ಒಂದ್ಸಲಿ ಆ ಸಾರಲ್ಲಿ ಪಲ್ಲಿ ಹಾಕೋ ಬಂದು ಸಾಯ್ಸ ಕೊಟ್ಟಿದ್ರು. ಯಾಕೆ ಹಿಂಗ್ ಮಾಡ್ತಿದ್ದಾರೆ? ನನ್ನ ದ್ವೇಷ ನನ್ನ ಕಂಡ್ರೆ ಏನು? ಏನಕ್ಕ? ಎಲ್ಲ ನನಗೆ ಗೊತ್ತು, ನಿನಗೆ ಗೊತ್ತಿಲ್ವಾ? ಯಾಕಂತ ನೀನೊಂದು ಬಡವ ಮನೆ ಹುಡುಗಿ ಅಂತ. ನಿನ್ನ ಹತ್ರ ದುಡ್ಡಿಲ್ಲ, ವರದಕ್ಷಿಣೆ ಕೊಟ್ಟಿಲ್ಲ. ಹೌದು, ಎಲ್ಲ ಇದಕ್ಕೆ ಮಾಡ್ತಾ ಇದ್ದಾರೆ. ವರದಕ್ಷಿಣೆ ಕೊಡು ಅಂದ್ರೆ ಎಲ್ಲಿಂದ ಕೊಡ್ತಾರೆ? ಬಡ ಹುಡುಗಿ ಬೇಕು ಅಂತ ಹೇಳ್ತಾರೆ. ಬಡ ಹುಡುಗಿ ವರದಕ್ಷಿಣೆ ಕೊಡಕ್ಕಾಗುತ್ತಾ? ಹೋಗ್ಲಿ ಬಿಡಿ, ಇದೆಲ್ಲ ಸರಿ ಮಾಡ್ತೀನಿ. ಅಲ್ಲಿ ಗಂಟ ಏನು ಚಿಂತೆ ಮಾಡ್ಬೇಡ. ಸರಿ ಶಾಂತಕ್ಕ, ನೀವು ಬಂದಾಯ್ತಲ್ಲ, ನಾನು ಇನ್ಯಾಕೆ ಚಿಂತೆ ಮಾಡ್ಲಿ? ಆದ್ರೆ ನೀವಿಲ್ಲದೆ ತುಂಬಾ ಕಷ್ಟ ಅನುಭವಿಸ್ಬಿಟ್ಟೆ.
ಆಯ್ತು ಬಿಡು, ಇನ್ನೇನು ಚಿಂತೆ ಮಾಡೋದು ಬೇಕಾಗಿಲ್ಲ. ಇನ್ನು ನಾನು ಇದೀನಲ್ಲ, ನಾನು ಇರೋ ಗಂಟೆ ನಿನಗೆ ಇನ್ನೇನು ಆಗಲ್ಲ. ಇನ್ನು ನೀನು ಆರಾಮಾಗಿರು. ನೋಡು ನಿಮ್ಮ ಅತ್ತೆಯವ್ರಿಗೆ, ನಿನ್ನ ಗಂಡನ್ಗೆ, ನಿನ್ನ ನಾದ್ನಿಗೆ ಎಲ್ಲರಿಗೂ ಆಟ ಆಡಿಸ್ತೀನಿ. ಫಸ್ಟು ನಿನ್ನ ಗಂಡನ ದಾರಿ ತರಬೇಕು, ಆಮೇಲೆ ಇವಳನ್ನ ದಾರಿಗೆ ತರ್ತೀನಿ. ನಿನ್ನ ಗಂಡನ ದಾರಿಗೆ ತರದೆ ಏನು ಮಾಡೋಕ್ಕಾಗಲ್ಲ. ಏನೋ ಮಾಡಿ ಅಕ್ಕ. ಸರಿ, ಇವಾಗ ರೆಸ್ಟ್ ಮಾಡಿ ನೀನು. ನಾನು ಅವ್ರು ಏನೇನು ಮಾಡ್ತಾ ಇರ್ತಾರೆ ಎಲ್ಲ ನೋಡ್ತಾ ಇರ್ತೀನಿ. ಹಾಂ ಆಯ್ತಕ್ಕ.